ನಮಸ್ತೆ ಎಲ್ರಿಗೂ. ನನ್ನ ಹೆಸರು ನಿಂಗಮ್ಮ ಅಂತ. ನಾನು ಡೇ ಕೇರ್ ಸೆಂಟರ್ ದಯಾನಿಕೇತನ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಿರೋದು. ನಾನಿವತ್ತು ಸ್ಪೆಷಲ್ ನೀಡ್ಸ್ ಮಕ್ಕಳಿಗೆ ಅಥವಾ ಡಿಫ್ರೆಂಟ್ಲಿ ಏಬಲ್ಡ್ ಮಕ್ಕಳಿಗೆ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಕೊಡೋದನ್ನು ನಾನು ಸ್ಟಿಚಿಂಗ್ ಆ್ಯಕ್ಟಿವಿಟಿ ಅಂತ ಇವತ್ತು ಹೇಳ್ಕೊಡ್ತೀನಿ. ಆ ಮಕ್ಕಳನ್ನ ಇನ್ವಾಲ್ವ್ ಮಾಡೋದು ತುಂಬಾ ಮುಖ್ಯ. ಯಾಕಂದರೆ ಈಗ ಲಾಕ್ಡೌನ್ ಇರೋದ್ರಿಂದ ಅವರು ಬಿಹೇವಿಯರ್ ಕಂಟ್ರೋಲ್ ಮೇಲೆ ತುಂಬಾ ಅವ್ರಿಗೆ ತೊಂದರೆ ಆಗುತ್ತೆ. ಅವರು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ. ಕೆಲವು ಮಕ್ಕಳಿಗೆ ಬಿಹೇವಿಯರ್ ಜಾಸ್ತಿ ಇರುತ್ತೆ, ಕೆಲವು ಮಕ್ಕಳಿಗೆ ಕಡಿಮೆ ಇರುತ್ತೆ. ಹಾಗಾಗಿ ಇವತ್ತು ನಾನು ಅವ್ರಿಗೆ ಯಾವ ಥರ ಆ್ಯಕ್ಟಿವಿಟಿ ಕೊಡ್ಬೋದು, ಬಿಹೇವಿಯರ್ ಕಂಟ್ರೋಲ್ ಆಗುತ್ತೆ, ಐ ಆ್ಯಂಡ್ ಹ್ಯಾಂಡ್ ಕೋಆರ್ಡಿನೇಷನ್ ಆಗುತ್ತೆ, ಪ್ಲಸ್ ಮಕ್ಕಳಿಗೆ ಏನಾದರೂ ಒಂದು ಆ್ಯಕ್ಟಿವಿಟಿ ಆಗುತ್ತೆ. ಮನೇಲಿರೋ ಸಿಂಪಲ್ ಥಿಂಗ್ಸ್ ಯೂಸ್ ಮಾಡಿಬಿಟ್ಟು ನಾವು ಆ್ಯಕ್ಟಿವಿಟಿ ಮಾಡೋಣ ಇವತ್ತು. ಅದನ್ನ ಹೇಗೆ ಮಾಡೋದು ಅಂತ ಪೇರೆಂಟ್ಸ್ ಸಪೋರ್ಟ್ ಜೊತೆಗೆ ಮಾಡೋದು. ಮಕ್ಕಳು ಮಾತ್ರ ಮಾಡೋಕ್ಕಾಗೋದಿಲ್ಲ. ಪೇರೆಂಟ್ಸ್ ಸಪೋರ್ಟ್ ಮಾಡಿದರೆ ಮಕ್ಕಳು ಖಂಡಿತವಾಗ್ಲೂ ಮಾಡ್ತಾರೆ ಅನ್ನೋದು ಅವ್ರಿಗೆ ಅದು ಹೆಲ್ಪ್ಫುಲ್ ಆಗುತ್ತೆ. ಅದನ್ನು ಇವತ್ತು ನಾನು ಹೇಳ್ಕೊಡ್ತೀನಿ. ತೊಗೊಂಡಿರೋ ಥಿಂಗ್ಸ್ ಇವಾಗ ಹೇಳೋಣ. ಸರ್, ಈ ಥರ ಬಟ್ಟೆ ತೊಗೊಂಡಿದ್ದೀನಿ ನಾನು. ವೇಸ್ಟ್ ಬಟ್ಟೆ ಇದು. ಮನೆಯಲ್ಲೇ ನಮಗೆ ಹಳೆ ಬಟ್ಟೆ ಯಾವುದಾದ್ರೂ ಇರುತ್ತಲ್ವ, ಆ ಹಳೆ ಬಟ್ಟೆನ ಕತ್ತರಿಸಿ ಇಟ್ಕೊಳ್ಳೋಕ್ಕೆ ಬಟ್ಟೆ ತೊಗೊಂಡಿದ್ದೀನಿ. ಈ ಥರ ಒಂದು ನೀವು ಬೇರೆ ಬೇರೆ ಕಲರ್ 4-5 ಕಲರ್ ತೊಗೊಳ್ಳಿ. ಸ್ಕೆಚ್ ಮತ್ತು ಇದು ಬುಕ್ಸ್ ಹಿಂದೆ ಇರೋ ರಟ್ ಇರುತ್ತಲ್ವ, ಆ ರಟ್ಟಿಂದ ನಾನು ಇದನ್ನು ಕತ್ತರಿಸಿ ಇಟ್ಕೊಂಡಿದ್ದೀನಿ. ಆಮೇಲೆ ಸೂಜಿ ಮತ್ತು ದಾರ. ಆಮೇಲೆ ಇದು ವೇಸ್ಟ್ ಬಟ್ಟೆ. ಇವಾಗ ನಾವು ಹಳೆ ಬಟ್ಟೆನೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಬೋದು. ಅದನ್ನು ಆಲ್ರೆಡಿ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಬಟ್ಟೆ ಇದು. ಇವಾಗ ಫಸ್ಟ್ ಏನು ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ನಾನು ರಟ್ ಹೇಳಿದ್ನಲ್ಲ, ವೇಸ್ಟ್ ರಟ್ ಆಗಲಿ ಈ ಥರ ಎಲ್ಲ ಪೇಪರ್ ಆಗಲಿ ಯಾವುದಾದ್ರೂ ತಗೊಂಡು ಅದನ್ನು ನಾವೇನು ಮಾಡಬೇಕು, ಸ್ಕೆಚ್ ಮುಖಾಂತರ ಇಲ್ಲ ಪೆನ್ಸಿಲ್ ಪೆನ್ ಏನಾದರೂ ಒಂದು ತಗೊಂಡು ಅದ್ರ ಮೇಲೆ ದೊಡ್ಡದಾಗಿ ಶೇಪ್ ಡ್ರಾ ಮಾಡಬೇಕು. ಇವಾಗ ಸ್ಕ್ವೇರ್ ಆಗಲಿ, ರೆಕ್ಟ್ಯಾಂಗಲ್ ಆಗಲಿ, ಯಾವುದೇ ಥರದ್ದಾಗಲಿ ಈ ಥರ ಡ್ರಾ ಮಾಡ್ಕೋಬೇಕು. ಡ್ರಾ ಮಾಡಿಕೊಂಡು ರಟ್ಟು ಇಲ್ಲ ಪೇಪರ್ ಯಾವುದಾದ್ರೂ ಆಗಲಿ ಅದನ್ನ ಕಟ್ ಮಾಡಬೇಕು. ಇದನ್ನು ಕಟ್ಟಿಂಗ್ ಅಂದರೆ ಹ್ಯಾಂಡ್ ಗ್ರಿಪ್ ಚೆನ್ನಾಗಿ ಸಿಸರ್ ಹಿಡಿಯೋಕ್ಕೆ ಬರುತ್ತಲ್ಲ, ಆ ಮಕ್ಕಳಿಗೆ ಕೊಡಿ. ಇಲ್ಲ ಸಿಸರ್ ಹಿಡಿಯೋಕ್ಕೆ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಬೇಸ್ ಪೇಪರ್ ಕೊಡಿ, ಅವರು ಕಟ್ ಮಾಡ್ತಿರ್ತಾರೆ. ಆದರೆ ಪೇರೆಂಟ್ಸ್ ನೀವು ಅದನ್ನ ಅಟ್ಲೀಸ್ಟು ಅವ್ರಿಗೆ ಕಟ್ ಮಾಡಿ ಕೊಡಿ. ಕಟ್ ಮಾಡೋಕ್ಕೆ ಬರೋವಂಥ ಮಕ್ಕಳು ಪೇರೆಂಟ್ಸ್ ಸಪೋರ್ಟ್ ಜೊತೆಗೆ ಮಾಡಿಸಿ. ಏನು ಆ್ಯಕ್ಟಿವಿಟಿ ಅವ್ರ ಕೈನಲ್ಲಿ ಮಾಡೋಕ್ಕಾಗುತ್ತೋ ಅದನ್ನ ಆಲ್ಮೋಸ್ಟು ಮಕ್ಕಳ ಕೈಲೇ ಮಾಡಿಸಿ. ಯಾಕಂದರೆ ಅವ್ರಿಗೆ ಈ ಲಾಕ್ಡೌನ್ ಮನೆಯಲ್ಲೇ ಇರೋದ್ರಿಂದ ಒಳಗಡೆನೇ ಇರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಮಕ್ಕಳಿಗೆ. ನಾವೇ ಒಂದು 10 ನಿಮಿಷ ಒಳಗಡೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಆ ಮಕ್ಕಳಿಗೆ ಇನ್ನೂ ತೊಂದರೆ ಜಾಸ್ತಿ. ಹಾಗಾಗಿ ಏನಾದರೂ ಒಂದು ಆ್ಯಕ್ಟಿವಿಟಿ ಕೊಟ್ಟು ಅವ್ರನ್ನ ಮಕ್ಕಳನ್ನ ನಾವು ಏನಾದರೂ ಅವಾಗವಾಗ ಕೆಲಸ ಮಾಡಿಸ್ತಾ ಇರಬೇಕು. ಈಗ ನಾರ್ಮಲ್ ಮಕ್ಕಳಿಗೆ ಇದು ಮಾಡಬೇಕು ಅದು ಮಾಡಬೇಕು ಅಂತ ಅವರ ವಯಸ್ಸು ತಕ್ಕಂಗೆ ಏನಾದರೂ ಕೆಲಸ ಹೇಳ್ತೀವಿ, ಅವ್ರಿಗೆ ಕಲಿಸ್ತೀವಿ ನಾವು. ಆದರೆ ಈ ಮಕ್ಕಳಿಗೂ ಅದೇ ಥರ ಯಾವಾಗಲೂ ನಾವು ಆ್ಯಕ್ಟಿವ್ ಆಗಿಡೋದು ತುಂಬಾ ಮುಖ್ಯ. ಹೀಗೆ ನೋಡಿ, ನಾನು ಸ್ಕ್ವೇರ್ ಕಟ್ ಮಾಡಿದ್ದೀನಿ. ಇದೇ ಥರ ನಾನು ಒಂದು 4 ಶೇಪ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ ನೋಡಿ. ಸ್ಟಾರ್ ಕಟ್ ಮಾಡಿದ್ದೀನಿ, ಮತ್ತು ಸರ್ಕಲ್, ಇದು ರೆಕ್ಟ್ಯಾಂಗಲ್, ಇದು ಸ್ಕ್ವೇರ್, ಮತ್ತು ಇದು ಟ್ರಯಾಂಗಲ್. ಯಾಕೆ ನಾನು ಈ ಶೇಪ್ಸ್ ಕಟ್ ಮಾಡಿದ್ದೀನಿ ಅಂದರೆ, ಮಕ್ಕಳಿಗೆ ಇದು ಬೇಸಿಕ್ ಶೇಪ್ಸ್ ಹೇಳ್ಕೊಡೋದು ಸ್ಕೂಲಲ್ಲಿ ಎಲ್ಲ ಹೇಳ್ಕೊಡ್ತಾರೆ. ಮಕ್ಕಳಿಗೆ ಜ್ಞಾಪಕ ಇರುತ್ತೆ. ಸ್ವಲ್ಪ ತೋರಿಸಿದ್ರೆ ಅವ್ರಿಗೂ ಗೊತ್ತಾಗುತ್ತೆ, ಇಲ್ಲಾಂದರೆ ಐಡೆಂಟಿಫೈ ಮಾಡ್ತಾರೆ. ಮಕ್ಳು ಹೇಳೋದು ಬಂದಿಲ್ಲ ಅಂದರೆ ಇದು ತೋರಿಸಿದ್ರೆ ಇದರಲ್ಲಿ ಯಾವುದು ಸ್ಕ್ವೇರ್, ಇದರಲ್ಲಿ ಯಾವುದು ರೆಕ್ಟ್ಯಾಂಗಲ್ ಅಂತ ತೋರಿಸಿದ್ರೆ ಮಕ್ಕಳು ಐಡೆಂಟಿಫೈ ಮಾಡ್ತಾರೆ. ಈ ಥರ ಸ್ಕ್ವೇರ್ ಕಟ್ ಮಾಡಿನೋ ಈ ಥರ ಡಿಸೈನ್ ಆಗಿ ಇದು ಬೇರೆ ಬೇರೆ ಶೇಪ್ಸ್ ಕಟ್ ಮಾಡಿ ಹೇಳ್ಕೊಡೋದ್ರಿಂದ ಮಕ್ಕಳಿಗೆ ಒಂಥರ ಯೂಸು ಆಗುತ್ತೆ. ಶೇಪ್ಸ್ ಹೇಳ್ಕೊಡ್ಬೋದು. ಅವ್ರಿಗೆ ಏನಾದರೂ ಒಂದು ಆ್ಯಕ್ಟಿವಿಟಿನಲ್ಲಿ ನಾವು ಇನ್ವಾಲ್ವ್ ಮಾಡ್ದಂಗೆ ಆಗುತ್ತೆ. ಮತ್ತು ಅವ್ರಿಗೆ ಬಿಹೇವಿಯರ್ ಚೇಂಜಸ್ ಆಗದಿರೋಂಗೆ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಪೇರೆಂಟ್ಸ್ಗೆ ಇವಾಗ ಅದೊಂದು ಬಿಗ್ ಟಾರ್ಗೆಟ್ ಅಂತಲೇ ಹೇಳ್ಬೋದು, ಇಲ್ಲ ಅವ್ರಿಗೆ ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಮಕ್ಕಳನ್ನ ಒಂದು ಕಡೆ ಕುಂದಿಸಿ ಅವ್ರನ್ನ ಏನಾದರೂ ಆ್ಯಕ್ಟಿವಿಟಿ ಕೊಡೋದು ತುಂಬಾ ಮುಖ್ಯ. ಆಮೇಲೆ ಕಂಟ್ರೋಲ್ ಮಾಡೋದು ಕಷ್ಟ. ಕೆಲವು ಮಕ್ಕಳನ್ನ, ಡಿಸೇಬಲ್ ಮಕ್ಕಳನ್ನ ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ. ಹಾಗಾಗಿ ಏನಾದರೂ ಆ್ಯಕ್ಟಿವಿಟಿ ಕೊಟ್ಟು ಇನ್ವಾಲ್ವ್ ಮಾಡೋದು, ಮನೆಯಲ್ಲಿರೋ ಥಿಂಗ್ಸ್ನೇ ಯೂಸ್ ಮಾಡೋಕ್ಕೆ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಇದನ್ನ ಇಟ್ಕೊಂಡು ನಾವು ಹಳೆ ಬಟ್ಟೆ ಇರುತ್ತಲ್ಲ ಮನೆಯಲ್ಲಿ, ಹಳೆ ಶರ್ಟು ಇಲ್ಲ ಬೇರೆ ಏನಾದರೂ ಬಟ್ಟೆದು ಹಳೇದಿರುತ್ತೆ, ಅದ್ರ ಮೇಲೆ ಮಾರ್ಕ್ ಹಾಕಿ ಕಟ್ ಮಾಡಿಸಿ ಮಕ್ಕಳ ಕೈಯಲ್ಲಿ. ಮಕ್ಳಿಗೆ ಬರೋವಂಥವ್ರಾದರೆ ಸಿಸರ್ ಹಿಡಿಯೋ ಕೇಪಬಿಲಿಟಿ ಇದ್ದರೆ ಅವ್ರ ಕೈನಲ್ಲೇ ಕಟ್ ಮಾಡಿಸಿ. ಇದನ್ನ ಕಟ್ ಮಾಡಿಸಿದಾಗ ಈ ಥರ ಶೇಪ್ಸ್ಗಳು ಬರುತ್ತೆ. ಬಂದಾಗ
ಆಮೇಲೆ ಸೂಜಿ ದಾರ ಕೊಡಿ ಅವ್ರಿಗೆ. ಸೂಜಿ ಪೋಣಿಸೋದನ್ನು ಒಂದು ಅವ್ರಿಗೆ ತುಂಬಾ ಇಂಪಾರ್ಟೆಂಟ್, ತುಂಬ ಇದು ಒಂದು ಆ್ಯಕ್ಟಿವಿಟಿನೇ. ನೀವೇ ಎಲ್ಲನೂ ಮಾಡಬೇಡಿ, ಮಕ್ಕಳ ಕೈನಲ್ಲಿ ಮಾಡಿಸಿ. ಏನೇ ಮಾಡಿದ್ರು ಮಕ್ಕಳ ಕೈನಲ್ಲಿ ಅವ್ರಿಗೆ ಆಗೋಂಥದ್ದಾದರೆ ಖಂಡಿತವಾಗ್ಲೂ ಮಕ್ಕಳ ಕೈನಲ್ಲಿ ಟ್ರೈ ಮಾಡಿಸೋದು ತುಂಬಾ ಇಂಪಾರ್ಟೆಂಟು. ಪೇರೆಂಟ್ಸ್ ಸಪೋರ್ಟ್ ಇಲ್ಲ ಸಿಬ್ಲಿಂಗ್ಸ್ ಸಪೋರ್ಟು ಮಕ್ಕಳ ಕೈನಲ್ಲಿ ಮಾಡಿಸ್ಬೇಕು. ಈಗ ನಾವು ಆ್ಯಕ್ಟಿವಿಟಿ ಮಾಡೋದು ದೊಡ್ಡದಲ್ಲ, ನಾವು ಬೇಗ ಮಾಡಿಬಿಡ್ತೀವಿ, ಇಲ್ಲ ನಾರ್ಮಲ್ ಮಕ್ಕಳು ಬೇಗ ಮಾಡ್ತಾರೆ ಅವ್ರಿಗೆ ಹೇಳ್ಕೊಟ್ರೆ ಅಂತ. ಆದರೆ ಇದು ಹೇಳ್ಕೊಡೋಕ್ಕೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ನಿಧಾನ ಆಗುತ್ತೆ, ಪರವಾಗಿಲ್ಲ. ಒಂದು 10 ಸಾರಿ ಹೇಳ್ಕೊಡಿ. ಒಂದೇ ದಿನಕ್ಕೆ ಯಾವ ಮಗುನೂ ಕಲಿಯೋದಿಲ್ಲ. ಇವಾಗ ನಾರ್ಮಲ್ ಮಗುನೇ KG ಸೆಕ್ಷನು, ನರ್ಸರಿ, ಆಲ್ಫಬೆಟ್ಸ್ ಎಲ್ಲ ಕಲಿಬೇಕಾದ್ರೆ 5-6 ವರ್ಷ ಆಗುತ್ತೆ. ಅವರು ಒಂದು ವರ್ಡ್, ಸಿಂಗಲ್ ವರ್ಡ್, ನಂಬರ್ಸ್ ಐಡೆಂಟಿಫೈ ಎಲ್ಲ ಮಾಡೋಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ. ನರ್ಸರಿ, LKG, UKG ಮುಗಿಸಿ ಬರಬೇಕಲ್ವ. ಹಾಗೆಯೇ ಈ ಮಕ್ಕಳಿಗೂ ನಾವು ಚಿಕ್ಕ ವಯಸ್ಸಿಂದ ಹೇಳ್ಕೊಟ್ರೆ ಮಕ್ಕಳು ಕಲಿತವೆ, ಆದರೆ ಸ್ವಲ್ಪ ನಿಧಾನ ಆಗುತ್ತೆ, ತೊಂದರೆ ಇಲ್ಲ. ಪೇರೆಂಟ್ಸ್ ಎಫರ್ಟ್ ತುಂಬಾ ಮುಖ್ಯ. ಯಾಕಂದರೆ ನಾವು ಮಕ್ಕಳಿಗೇನು ಕಲಿಸ್ತಿಲ್ಲ, ಅವ್ರ ಕೈನಲ್ಲಿ ಆಗೋದಿಲ್ಲ, ಅವ್ರನ್ನ ನಾವು ಸಪೋರ್ಟ್ ಮಾಡಬೇಕು, ಇಲ್ಲ ಜೊತೆಲೇ ಇರಬೇಕು, ಆಗೋದಿಲ್ಲ, ಬೇಗ ಕೆಲಸ ಆಗಬೇಕು, ಟೈಮ್ ಇರೋದಿಲ್ಲ ಅಂತ ಹೇಳಿದ್ರೆ ಆ ಮಕ್ಕಳು ಏನೂ ಕಲಿಯೋಕ್ಕಾಗೋದಿಲ್ಲ. ಅವ್ರನ್ನ ಹಾಗೆ ನಾವು ಹಿಂದೆ ಉಳಿಸ್ದಂಗಾಗುತ್ತೆ. ಆ ಮಕ್ಕಳಿಗೆ ಕರುಣೆ ಬೇಕಿಲ್ಲ, ಸಪೋರ್ಟ್ ಬೇಕು. ಸಪೋರ್ಟ್ ಇರೋದ್ರಿಂದ ಮಕ್ಕಳು ಏನಾದರೂ ಕಲಿತಾರೆ. ಪೇರೆಂಟ್ಸ್ ಸಪೋರ್ಟೇ ಇಟ್ಕೊಂಡು ಎಷ್ಟು ದಿನ ಅಂತ ಅವ್ರು ಇರೋಕ್ಕಾಗುತ್ತೆ? ಪೇರೆಂಟ್ಸ್ ಯಾವಾಗಲೂ ಜೊತೆಗಿದ್ದು ಸಪೋರ್ಟ್ ಮಾಡೋಕ್ಕಾಗುತ್ತಾ? ಅವ್ರಿಗೂ ಒಂದಿನ ಮೈ ಹುಷಾರಿಲ್ಲ, ಇಲ್ಲ ಒಂದಿನ ಅವ್ರಿಗೆ ಟೈಮ್ ಇರೋದಿಲ್ಲ. ಹಾಗಾಗಿ ನೀವು ಸ್ವಲ್ಪ ಏನಾದರೂ ಅವ್ರಿಗೆ ಕೆಲಸ, ಅವ್ರ ದಿನನಿತ್ಯ ಕೆಲಸ ಮಾಡ್ಕೊಳ್ಳೋದಾಗಲಿ ಅದನ್ನೆಲ್ಲ ಹೇಳ್ಕೊಟ್ಟಿದ್ರೆ ಮಕ್ಕಳಿಗೆ ತುಂಬಾ ಯೂಸ್ ಆಗುತ್ತೆ. ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅವರು ಅವ್ರ ಕೆಲಸನ ಮಾಡ್ಕೊಳ್ಳೋ ಮಟ್ಟಿಗೆ ಅವ್ರು ಬರ್ತಾರೆ. ಆದಷ್ಟು ಟ್ರೈ ಮಾಡಿ. ಆಗಲ್ಲ, ಅವ್ರು ಮಾಡೋದು ನಿಧಾನ ಆಗುತ್ತೆ ಅಂತ ಬಿಟ್ಬಿಡಬೇಡಿ. ಬಿಟ್ಟರೆ ಅವ್ರಿಗೆ ಅದು ಕಷ್ಟ ಆಗುತ್ತೆ, ನಿಮಗೂ ಕಷ್ಟ, ಅವ್ರಿಗೆ ಮಾತ್ರ ಅಲ್ಲ ನಿಮಗೂ ಕಷ್ಟ. ಯಾಕಂದರೆ ಒಂದು ದಿನ ಮಾಡ್ತೀವಿ, 2 ದಿನ ಮಾಡ್ತೀವಿ, ಅದೇ ಥರ ಸಿಚುವೇಶನ್ ನಮಗೆ ಯಾವತ್ತೂ ಇರೋದಿಲ್ಲ. ಇವಾಗ ಒಂದು ದಿನ ಚೆನ್ನಾಗಿದ್ದೀವಿ, ಇವಾಗ ಟೈಮ್ ಇದೆ ಇದೇ ಥರ ಎಲ್ಲರಿಗೂ ಇರೋದಿಲ್ಲ. ಹಾಗಾಗಿ ಮಕ್ಕಳಿಗೆ ವಿತ್ ಸಪೋರ್ಟ್ ಹೇಳ್ತಾ ಇದ್ರೆ, ಮಾಡ್ತಾ ಇದ್ರೆ ಅವರು ಖಂಡಿತವಾಗ್ಲೂ ಕಲಿತಾರೆ. ಈಗ ನಾನು ಹೇಳ್ದೆಲ್ಲ ನಿಮಗೆ ಹಳೆ ಬಟ್ಟೆ ತೊಗೊಂಡು ಇದನ್ನ ಈ ಥರ ಕತ್ತರಿಸಿ, ಯಾವ ಶೇಪ್ ಬೇಕೋ ಆ ಶೇಪ್ ಕತ್ತರಿಸಿ, ಅದರೊಳಗಡೆ ಈ ಥರ ವೇಸ್ಟ್ ಬಟ್ಟೆ, ಈ ಥರ ವೇಸ್ಟ್ ಬಟ್ಟೆ ಇಲ್ಲ ಅಂದರೆ ಇವಾಗ ಪೀಸ್ ಬಟ್ಟೆ ತೊಗೊಳ್ತೀರಲ್ಲ ಇದಕ್ಕೆ, ಆ ಥರ ಅದ್ರಲ್ಲಿ ಮಿಕ್ಕಿರೋದನ್ನೇ ಏನು ಮಾಡಿ, ದೊಡ್ಡ ಇಷ್ಟೊಂದು ಅಗಲ ಪೀಸ್ ಇದ್ದರೆ ಅದನ್ನು ಮಕ್ಕಳ ಕೈಯಲ್ಲಿ ಸಿಸರ್ ಕೊಡಿ. ಕೊಟ್ಟಾಗ ಅವರು ಈ ಥರ ಕಟ್ ಮಾಡ್ತಾರೆ. ಇದು ಒಂದು ಆ್ಯಕ್ಟಿವಿಟಿನೇ. ಸಿಸರ್ ಹಿಡಿದು ಅದನ್ನ ಮೇಲೆ ಗಮನ ಕೊಟ್ಟು, ಅಂದರೆ ಕಾನ್ಸಂಟ್ರೇಷನ್, ಐ ಆ್ಯಂಡ್ ಹ್ಯಾಂಡ್ ಕೋಆರ್ಡಿನೇಷನ್ ಇರೋಕ್ಕೆ ತುಂಬಾ ಮುಖ್ಯ ಮಕ್ಕಳಿಗೆ. ಅದು ಅವ್ರಿಗೆ ಕಡಿಮೆ ಇರುತ್ತೆ. ಹಾಗಾಗಿ ಮೇಯ್ನಾಗಿ ಈ ಥರ ಅವ್ರಿಗೆ ಕಟ್ ಮಾಡೋಕ್ಕೆ ಕೊಟ್ರೂ ತೊಂದರೆ ಇಲ್ಲ, ಅವ್ರ ಕೈನಲ್ಲಿ ಮಾಡಿಸಿ. ಅವ್ರಿಗೆ ಸಿಸರ್ ಹಿಡಿಯೋಕ್ಕೆ ಬಂದಿಲ್ಲ, ಪರವಾಗಿಲ್ಲ, ಕಟ್ ಮಾಡೋಕ್ಕೆ ಬಂದಿಲ್ಲ ಅಂತ ಸಿಸರ್ ಕೊಡದೇ ಇರಬೇಡಿ. ಕೊಡಿ ಸಿಸರ್ನ, ಅವ್ರ ಕೈನಲ್ಲಿ ಕೊಟ್ಟು ಈ ಫಿಂಗರ್ ಮುಖಾಂತರ ಅವ್ರು ಹಿಡಿದು ಅಟ್ಲೀಸ್ಟ್ ಈ ಥರ ಮಾಡಿದ್ರು ಒಂದು ಅವ್ರಿಗೆ ಆ್ಯಕ್ಟಿವಿಟಿನೇ, ಪ್ಲಸ್ ಅವ್ರಿಗೆ ಅದು ರೂಢಿ ಆಗುತ್ತೆ, ಸಿಸರ್ ಹಿಡಿಯೋಕ್ಕೆ ಪ್ರಾಕ್ಟೀಸ್ ಆಗುತ್ತೆ. ಹೀಗೆ ನೀವು ಅದನ್ನ ಕೊಟ್ಟು ಕಟ್ ಮಾಡಿಸಿ. ಇವಾಗ ನಾನು ಇದು ಕಟ್ ಮಾಡಿರೋದನ್ನ ಏನು ಮಾಡ್ತೀನಿ ಅಂದರೆ, ಈ ಶೇಪ್ ಒಳಗಡೆ ನೋಡಿ, ಇದು ಇವಾಗ ನಾನು ರೆಕ್ಟ್ಯಾಂಗಲ್ ತೊಗೊಂಡಿದ್ದೀನಲ್ಲ, ಇದರೊಳಗಡೆ ನಾನು ಈ ಥರ ಹಾಕ್ತೀನಿ ನೋಡಿ. ಇದನ್ನು ಮಕ್ಕಳ ಕೈನಲ್ಲೇ ಹಾಕ್ಸಿ. ಒಂದು ಸ್ವಲ್ಪ ನೀವು ಈ ಥರ ತೋರಿಸಿದ್ರೆ ಮಕ್ಕಳು ಆಮೇಲೆ ಈ ಥರ ಮಾಡಬೇಕು ನೀವು ಅಂತ ಹೇಳಿದ್ರೆ ಮಾಡ್ತಾರೆ. ಅದನ್ನು ಮಾಡಿಸಿ, ಪೇರೆಂಟ್ಸ್ ಸಪೋರ್ಟ್ ಜೊತೆಗೆ ಮಾಡಿಸಿ. ಆ ಮಗು ಮಾಡ್ತಿಲ್ಲ, ಲೇಟ್ ಮಾಡುತ್ತೆ, ಮಗು ನಿಧಾನ ಆಗುತ್ತೆ, ಟೈಮ್ ಇಲ್ಲ, ಆ ಥರ ಹೇಳ್ಬೇಡಿ. ಒಂದು 10 ನಿಮಿಷ, ಒಂದು ದಿನಕ್ಕೆ ಬರೀ ಕಟಿಂಗ್ ಮಾಡಿ ಇಟ್ಕೊಳ್ಳಿ, ಒಂದು ದಿನಕ್ಕೆ ಬರೀ ಸೆಲೆಕ್ಟ್ ಮಾಡಿ, ಒಂದು ದಿನಕ್ಕೆ ಈ ಥರ ಕಟ್ ಮಾಡಿಸಿ. ಒಂದೇ ದಿನ ಮಾಡೋಕ್ಕೆ ಹೋಗ್ಬೇಡಿ. ಪ್ರತಿದಿನ ಏನಾದರೂ ಒಂದು 10 ನಿಮಿಷ ಅವ್ರಿಗೆ ಆಗೋವಂಥ ಕೆಲಸನ ದಯವಿಟ್ಟು ಮಕ್ಕಳಿಗೆ ಮಾಡಿ. ಇವಾಗ ತೋರಿಸ್ತೀನಿ ನನಗೆ ನೋಡಿ. ಹೀಗೆ ಸ್ವಲ್ಪ ತಗೊಂಡು ಇದನ್ನು ಮಕ್ಕಳ ಕೈನಲ್ಲಿ ಈ ಥರ ಜೋರಾಗಿ ಪ್ರೆಸ್ ಮಾಡೋಕ್ಕೆ ಹಾಕಿ, ಇದನ್ನು ಹೀಗೆ ಹಾಕಬೇಕು ನೋಡಿ. ಈಗ ಹಾಕಿದಾಗ ಇದು ಸ್ವಲ್ಪ ದಪ್ಪ ಇದೆ,
ಹೀಗೆ ಹಾಕಿ ಹೀಗೆ ಇದನ್ನ ಸೂಜಿ ದಾರ ಕೊಟ್ಟು ಮಕ್ಕಳ ಕೈನಲ್ಲಿ ಹೊಲಿಸ್ಬೇಕು. ಹೊಲಿಸಿದಾಗ ಏನಾಗುತ್ತೆ ನೋಡಿ, ಇದು ರೆಕ್ಟ್ಯಾಂಗಲ್ ಶೇಪ್ ಕಾಣುತ್ತೆ. ಈ ಥರ ನೀವು ಮಕ್ಕಳಿಗೆ ಇದನ್ನ ಶೇಪ್ಸ್ ಹೇಳ್ಕೊಡ್ಬೋದು. ಅವ್ರಿಗೆ ಹೊಲಿಸಿದಂಗೆ ಆಗುತ್ತೆ, ಕಟ್ ಮಾಡಿಸೋದಂಗೆ ಆಗುತ್ತೆ. ಆವಾಗ ಇದನ್ನ ಹೊಲಿಸಿದಕ್ಕೆ ಸೂಜಿ ದಾರ ಪೋಣಿಸೋದು ಅವ್ರಿಗೆ ತುಂಬಾ ಇಂಪಾರ್ಟೆಂಟ್. ತುಂಬ ಮಕ್ಕಳು ಅದು ನೋಡಿಕೊಂಡು ಪೋಣಿಸೋದು ತುಂಬ ಕಷ್ಟ, ಮತ್ತು ಅಲ್ಲಿ ಗಮನ ಕೊಡೋದಿಲ್ಲ, ಸೂಜಿ ಇದಕ್ಕೆ ಗಮನ ಕೊಡೋದಿಲ್ಲ. ನೋಡಿ ಈ ಥರ ಸೂಜಿ ದಾರದಲ್ಲಿ ಇದನ್ನ ನಾನು ತೋರಿಸ್ತಾ ಇದ್ದೀನಿ. ಈ ಥರ ಇದನ್ನು ಫೋಲ್ಡ್ ಮಾಡಿಸಿ ಹೀಗೆ ಹೊಲಿಸಿ. ಅವ್ರು ಹೆಂಗೆ ಹೊಲಿದ್ರೂ ಪರವಾಗಿಲ್ಲ, ತಪ್ಪಿದ್ರೂ ಪರವಾಗಿಲ್ಲ, ಆದರೆ ಈ ಥರ ಕಾಣುತ್ತೆ. ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿರೋದು ನಿಮಗೆ ತೋರಿಸ್ತೀನಿ ನೋಡಿ. ಟ್ರಯಾಂಗಲ್ ಶೇಪ್, ಸರ್ಕಲ್, ಸ್ಕ್ವೇರ್ ಮತ್ತು ಇದು ರೆಕ್ಟ್ಯಾಂಗಲ್. ಈ ಥರ ನಾನು 4 ಶೇಪ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಬರುತ್ತೆ ನಾವು ಟ್ರೈ ಮಾಡಿದಾಗ. ಆವಾಗ ಮಕ್ಕಳಿಗೆ ಅದು ತುಂಬಾ ಯೂಸ್ಫುಲ್ ಆಗುತ್ತೆ. ಅವ್ರನ್ನ ಇನ್ವಾಲ್ವ್ ಮಾಡೋದೇ ತುಂಬ ಮುಖ್ಯ ಈಗ ಈ ಲಾಕ್ಡೌನಲ್ಲಿ. ದಯವಿಟ್ಟು ಪೇರೆಂಟ್ಸ್ ಅವ್ರನ್ನ ಎಂಗೇಜ್ ಮಾಡಿ ಅವ್ರನ್ನ ಏನಾದರೂ ಒಂದು ಆ್ಯಕ್ಟಿವಿಟಿ ಕೊಡಿ. ಇದೇ ಕೊಡಬೇಕು ಅಂತಿಲ್ಲ, ನಿಮ್ಮ ಮನೆಯಲ್ಲಿ ಏನು ಹೆಲ್ಪ್ಫುಲ್ ಆಗುತ್ತೆ, ಏನು ಮಾಡೋಕ್ಕಾಗುತ್ತೋ ಅದನ್ನ ಮಾಡಿ. ನಾನು ಮಾಡಿರೋ ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ವ್ಯೂವರ್ಸ್.